ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ವಿದ್ಯಾ ತುಂಬ ಟೆನ್ಷನಲ್ಲಿರುವಾಗ ಇಲ್ಲಿ ವಿದ್ಯನ ತಾಯಿ, ನೋಡಮ್ಮ ವಿದ್ಯಾ, ನನ್ನ ಮಾತು ಕೇಳು, ನಿನ್ಗೆ ಒಳ್ಳೇದೇ ಆಗುತ್ತೆ ನೋಡು, ಒಂದು ನಿಮಿಷ ಇಲ್ಲಿ ನಿಂತ್ಕೊ ಅಂತ ಹೇಳಿ ವಿದ್ಯನ ಬಟ್ಟೆ ಕಟ್ಟಕ್ಕೆ ಹೋಗ್ತಾರೆ ಹೊಟ್ಟೆಗೆ. ಆಗ ವಿದ್ಯಾ, ಅಮ್ಮ ಏನು ಮಾಡ್ತಾ ಇದೀಯಾ ನೀನು ಅಂತ ಕೇಳ್ತಾರೆ. ಆಗ ವಿದ್ಯಾ ತಾಯಿ, ನೋಡಮ್ಮ ವಿದ್ಯಾ, ಎಲ್ಲ ನೀನು ಒಳ್ಳೇದಕ್ಕೆ ಈ ಹೊಟ್ಟೆಗೆ ಈ ರೀತಿ ಬಟ್ಟೆ ಕಟ್ಟಿದರೆ ಖಂಡಿತವಾಗ್ಲೂ ನೀನು ತಾಯಿ ಆಗ್ತಾ ಇಲ್ಲ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಮಗಳೇ. ಎಲ್ಲರೂ ಕೂಡ ನೀನು ತಾಯಿ ಆಗ್ತಾ ಇದೆಯಾ ಅಂತಾನೆ ಅನ್ಕೊತಾರೆ. ನನ್ನ ಮಾತು ಕೇಳವ್ವ ಅಂತ ಹೇಳ್ತಾರೆ. ಅವ್ವ, ಏನು ಮಾತಾಡ್ತಾ ಇದೆಯಾ ನೀನು, ತಲೆ ಕೆಟ್ಟಿದೆ ನಿನಗೆ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಆಗ ಇಲ್ಲಿ ಚೆಲುವ ಕೂಡ, ಹೌದಮ್ಮ ವಿದ್ಯಾ, ಅವಳು ಹೇಳೋದು ದಿಟ್ವೆ, ನನ್ನ ಮಾತು ಕೇಳು ನೋಡು, ಇದನ್ನು ಸುತ್ಕೊಂಡ್ರೆ ಖಂಡಿತವಾಗ್ಲೂ ನೀನು ತಾಯಿನೇ ಆಗ್ತಾ ಇದೆಯಾ ಅಂತ ಗೊತ್ತಾಗುತ್ತೆ, ಹೊಟ್ಟೆನೂ ಕೂಡ ಬಂದಿದೆಯಾ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂದಿದ್ದು ಆಮ್ಯಾಕೆ ನೋಡ್ಕೊಳ್ಳೋಣ ಅಂತ ಇಲ್ಲಿ ಚೆಲುವನು ಕೂಡ ಹೇಳ್ತಾರೆ. ಆಗ ವಿದ್ಯವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅವ್ವ ಅಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು, ನಿಮಗೆ ಇದೆಲ್ಲ ಈಸಿ ಅಂತ ಅನಿಸ್ತಾ ಇದೆಯಾ, ಇದೆಲ್ಲ ಎಷ್ಟು ಕಷ್ಟ ಗೊತ್ತಾ. ಒಂದು ವೇಳೆ ಈಗ ಹೊಟ್ಟೆಗೆ ಬಟ್ಟೆ ಕಟ್ಟಿದ್ರ 9 ತಿಂಗಳು ಆದಮೇಲೆ ಹೊಟ್ಟೆಗಿರೋ ಮಗು ಹೊರಗಡೆ ಬರಲೇಬೇಕಲ್ವಾ, ಆಗ ಏನು ಮಾಡೋದು ನಾನು ಅಂತ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಆಗ ವಿದ್ಯಾ ತಾಯಿ ಕೂಡ ಟೆನ್ಷನ್ ಆಗುತ್ತೆ. ನೋಡಮ್ಮ ವಿದ್ಯಾ, ಆಮ್ಯಕ್ಕೆ ಮುಂದೆ ನೋಡ್ಕೊಂಡ್ರಾಯ್ತು, ಮೊದಲು ನೀನು ಇದನ್ನು ಮಾಡ್ಕೋ, ಆಮೇಲೆ ನಿಜವಾಗ್ಲೂ ನೀನು ತಾಯಿ ಆಗೇ ಆಗ್ತೀಯಾ ನೋಡು. ಮೊನ್ನೆ ಪ್ರಸ್ತ ಮಾಡಿದಾಗ ನೀವಿಬ್ಬರು ಒಂದಾಗಿಲ್ವಾ ಹೇಗೆ ಅಂತ ಇಲ್ಲಿ ವಿದ್ಯಾ ತಾಯಿ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ ಏನೂ ಮಾತಾಡದೆ ಸುಮ್ಮನೆ ಇರ್ತಾರೆ. ನೋಡಮ್ಮ ವಿದ್ಯಾ, ಖಂಡಿತವಾಗ್ಲೂ ನೀನು ದಿಟ್ಟವಾಗ್ಲೂ ತಾಯಿ ಆಗೇ ಆಗ್ತೀಯಾ, ಅಲ್ಲಿ ತನಕ ಇದನ್ನು ಮೇಂಟೈನ್ ಮಾಡು ಅಂತ ಇಲ್ಲಿ ವಿದ್ಯಾ ತಾಯಿ ಹೇಳ್ತಾರೆ. ಅವ್ವ ಪ್ಲೀಸ್ ಅವ್ವ, ನನ್ನ ಮಾತು ಕೇಳವ್ವ, ಬೇಡ, ಬೇಕಾಗಿಲ್ಲವ್ವ, ಇನ್ನು ಎಷ್ಟು ಅಂತ ಈ ರೀತಿ ಸುಳ್ಳು ಹೇಳ್ಕೊಂಡು ಹೋಗೋದು, ನನ್ನಿಂದ ಈ ರೀತಿ ಸುಳ್ಳಿನ ಮೇಲೆ ಹೇಳೋಕ್ಕಾಗಲ್ಲವ್ವ, ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಇಲ್ಲಿ ವಿದ್ಯಾ ಕಣ್ಣೀರು ಹಾಕ್ತಾ ಇರ್ತಾರೆ. ಕಣವ್ವ ಅಂತ ಇಲ್ಲಿ ವಿದ್ಯಾ ತಾಯಿ ಹೇಳ್ತಾರೆ. ಏನು ಬೇಕಾಗಿಲ್ಲವ್ವ, ಎಲ್ಲ ದಿಟ್ಟನು ನಾನು ಗೌಡ್ರ ಮುಂದೆ ಹೇಳ್ತೀನಿ, ಅದೇನು ಬೇಕಾದರೂ ಆಗಲಿ ಅಂತ ವಿದ್ಯಾ ಹೇಳ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಈ ಕಡೆ ಭದ್ರ ಒಂದು ಗೊಂಬೆನ ತಗೊಂಡು ವಿದ್ಯಾ ಅಂತ ಹೇಳ್ತಾರೆ. ಆಗ ವಿದ್ಯಾ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಅದನ್ನು ನೋಡಿಬಿಟ್ಟು ಏನಿದು ಗೌಡ್ರು ಬಂದ್ಬಿಟ್ರು ಅಂತ ಹೇಳಿ ವಿದ್ಯಾ ಟೆನ್ಷನ್ ಆದರೆ ಈ ಕಡೆ ಚೆಲುವ ವಿದ್ಯಾ ತಾಯಿಗೆ ಸನ್ನೆ ಮಾಡ್ತಾರೆ. ಅಂದರೆ ವಿದ್ಯಾ ಹೊಟ್ಟೆಗೆ ಕಟ್ಟಿರೋ ಬಟ್ಟೆನ ತೆಗಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾ ಇರುವಾಗ ಇಲ್ಲಿ ವಿದ್ಯಾ ತಾಯಿ ಸಡನ್ನಾಗಿ ಇಲ್ಲಿ ವಿದ್ಯಾ ಇದರಲ್ಲಿರೋ ಬಟ್ಟೆನ ತೆಗಿತಾರೆ. ಆಗ ವಿದ್ಯರು ಕೂಡ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಗ ಭದ್ರ ಅವರು, ಏನಿದು ನಾನು ಬಂದಿರೋದು ನೋಡಿ ಎಲ್ಲರೂ ಶಾಕ್ ಆದ್ರ ಅಥವಾ ನಿಮ್ಮ ಮುಖದಲ್ಲಿ ಏನೋ ಬದಲಾವಣೆ ಇದೆ ಅಂತ ಹೇಳ್ತಾರೆ. ಅಯ್ಯೋ ಅಳಿಯಂದ್ರೆ ಹಾಗೇನೂ ಇಲ್ಲ, ಸಡನ್ನಾಗಿ ಬಂದುಬಿಟ್ರಲ್ವಾ, ತುಂಬಾ ಆಶ್ಚರ್ಯ ಆಯಿತು ಅಷ್ಟೇ, ಬನ್ನಿ ಅಳಿಯಂದ್ರೆ ಬನ್ನಿ ಅಂತ ಹೇಳಿ ವಿದ್ಯಾ ಇಲ್ಲಿ ಕರೆದು ಕೂರಿಸ್ತಾರೆ. ಆಗ ವಿದ್ಯನು ಕೂಡ, ಗೌಡ್ರೆ ಆದರೂ ಒಂದು ಮಾತೇ ಹೇಳಿಲ್ಲ ನೀವು ಬರ್ತೀನಿ ಅಂತ, ಸಡನ್ನಾಗಿ ಬಂದುಬಿಟ್ರಿ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಹ್ಞೂ ವಿದ್ಯಾ, ನಿನ್ನನ್ನು ನೋಡಬೇಕು ಅನ್ನಿಸ್ತು, ಅದಕ್ಕೆ ಓಡೋಡಿ ಬಂದೆ ಅಂತ ಭದ್ರ ಹೇಳ್ತಾರೆ. ಆಗ ಒಳ್ಳೇದೇ ಆಯಿತು ಅಳಿಯಂದ್ರೆ, ಬನ್ನಿ ಅಳಿಯಂದ್ರೆ ಅಂತ ಇಲ್ಲಿ ವಿದ್ಯಾ ತಾಯಿ ಮತ್ತು ಚೆಲುವ ಇಬ್ಬರು ಕೂಡ ಕೂರಿಸ್ತಾರೆ. ಆಗ ವಿದ್ಯೆಗೆ ತುಂಬಾ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ಭದ್ರ ಅವರು, ಅದು ಅತ್ತೆ, ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಬಂದುಬಿಟ್ಟೆ, ನನ್ನ ಮಗ ಏನು ಮಾಡ್ತಾ ಇದ್ದಾನೆ ವಿದ್ಯಾ ಅಂತ ಕೇಳ್ತಾರೆ. ಆಗ ಏನಾಯಿತು ವಿದ್ಯಾ, ಇಷ್ಟೊಂದು ಸಪ್ಪೆ ಇದೆಯಾ, ಮುಖದಲ್ಲಿ ನಗುನೇ ಇಲ್ಲ, ಏನಾಯಿತು ವಿದ್ಯಾ, ಏನಾದರೂ ಸಮಸ್ಯೆನಾ ಅಂತ ಇಲ್ಲಿ ಭದ್ರ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ಗೌಡ್ರೆ, ನಿಮ್ಮ ತಾವ ಒಂದು ಮುಖ್ಯವಾದ ವಿಷಯ ನಾನು ಹೇಳಬೇಕಿತ್ತು ಅಂತ ವಿದ್ಯಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ಚೆಲುವ ಹಾಗೆ ಇಲ್ಲಿ ವಿದ್ಯಾ ತಾಯಿ ಶಾಕ್ ಆಗ್ತಾರೆ. ಇದೇನಿದು ವಿದ್ಯಾ, ಏನು ಮಾತಾಡ್ತಾ ಇದೆಯಮ್ಮ ನೀನು ಅಂತ ವಿದ್ಯಾ ತಾಯಿ ಹೇಳ್ತಾರೆ. ಅವ್ವ ನೀನು ಸ್ವಲ್ಪ ಸುಮ್ಮನಿಕ್ಕಿರು ಅಂತ ಹೇಳ್ತಾರೆ. ಆಗ ಕೂತ್ಕೊಂಡಿರೋ ಭದ್ರ ಎದ್ದು ನಿಂತ್ಕೊತಾರೆ. ವಿದ್ಯಾ ಏನಾಯಿತು, ಅಂಥ ಮುಖ್ಯವಾದ ವಿಷಯ ಏನಾಯಿತು, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾರೆ. ಗೌಡ್ರೆ, ನಿಮ್ಮ ತಾವ ಒಂದು ಸತ್ಯನ ಹೇಳಬೇಕು ಅಂದ್ಕೊಂಡಿದ್ದೀನಿ, ಅದು ಏನು ಬೇಕಾದರೆ ಆಗಲಿ, ಇವತ್ತು ಆ ಸತ್ಯ ನಿಮ್ಮ ಮುಂದೆ ಹೇಳ್ತೀನಿ ಗೌಡ್ರೆ, ಇನ್ನೂ ಎಷ್ಟು ದಿನ ಅಂತ ಮುಚ್ಚಿಡೋಕ್ಕೆ ನನ್ನಿಂದ ಆಗ್ತಾ ಇಲ್ಲ ಗೌಡ್ರೆ ಅಂತ ವಿದ್ಯಾ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಇಲ್ಲಿ ಚೆಲುವಾಗೆ ತುಂಬಾ ಭಯ ಆಗ್ತಾ ಇರುತ್ತೆ. ಅಯ್ಯೋ ವಿದ್ಯಾ, ಏನಮ್ಮ ಅಳಿಯಂದ್ರೆ ಬಂದು ಇಷ್ಟು ಹೊತ್ತಾಯಿತು, ಅವರಿಗೆ ಕಾಫಿ ಏನಾದರೂ ತಂದು ಮಾಡಿಕೊಡ್ಬೋದಲ್ವಾ, ಮಾತು ಆಮೇಲೆ ಆಡ್ಬೋದು, ಮೊದಲು ಹೋಗು ನೀನು ಅಂತ ಹೇಳ್ತಾರೆ. ಅಪ್ಪ ಒಂದು ನಿಮಿಷ ಅಂತ ಇಲ್ಲಿ ವಿದ್ಯಾ ಹೇಳ್ತಾರೆ. ಮೊದಲು ಹೋಗ್ಕಣವ್ವ ಅಂತ ಚೆಲುವ ಹೇಳ್ತಾರೆ. ಆಗ ವಿದ್ಯಾ ಸರಿ ಅಂತ ಕಾಫಿ ಮಾಡ್ಕೊಂಡು ಬರ್ತೀನಿ ಗೌಡ್ರೆ ಅಂತ ಒಳಗಡೆ ಹೋಗ್ತಾರೆ. ಅದೇನಾದರೂ ಸರಿ, ಇವತ್ತು ಗೌಡ್ರ ತಾವ ಎಲ್ಲ ವಿಷಯನ ಹೇಳ್ತೀನಿ, ನನ್ನನ್ನು ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ ಅಂತ ವಿದ್ಯಾ ಅನ್ಕೊತಾರೆ. ಆಗ ವಿದ್ಯಾ ತಾಯಿ ಬಂದ್ಬಿಟ್ಟು, ಏ ವಿದ್ಯಾ, ತಲೆ ಕೆಟ್ಟಿದೆಯೇನೆ ನಿನಗೆ, ಅಲ್ಲ ಕಣೆ,
ಅಳಿಯಂದ್ರ ಮುಂದೆ ಏನು ಸತ್ಯ ಹೇಳಕ್ಕೊಟ್ಟಿದ್ಯಾ ನೋಡು, ಒಂದು ವೇಳೆ ನೀನು ತಾಯಿ ಆಗಲ್ಲ ಅನ್ನೋ ಸತ್ಯ ಗೊತ್ತಾದರೆ ಆಮೇಲೆ ಶಾಶ್ವತವಾಗಿ ಅಳಿಯಂದ್ರನ್ನ ಕಳ್ಕೊಬೇಕಾಗುತ್ತೆ ಅಂತ ಇಲ್ಲಿ ವಿದ್ಯಾ ತಾಯಿ ಹೇಳ್ತಾರೆ. ಅವ್ವ, ನನ್ನ ಅರ್ಥ ಮಾಡ್ಕೋವ್ವ, ನನ್ನ ಕಷ್ಟನ ಅರ್ಥ ಮಾಡ್ಕೋ, ಮುಂದೊಂದು ದಿನ ಸಮಸ್ಯೆ ಆಗ್ಬಿಡುತ್ತೆ, ಇವತ್ತೇ ಎಲ್ಲ ಕ್ಲಿಯರ್ ಆಗಿಬಿಡ್ಲಿ ಅವ್ವ ಅಂತ ಇಲ್ಲಿ ವಿದ್ಯೆ ಹೇಳ್ತಾರೆ. ಆಗ ವಿದ್ಯಾ ತಾಯಿ, ನೋಡಮ್ಮ, ಅದಕ್ಕೂ ಒಂದು ಸಮಯ ಅಂತ ಬಂದೇ ಬರುತ್ತೆ, ಅರ್ಥ ಮಾಡ್ಕೋ. ಈಗ ನಿನ್ನ ಜೊತೆ ನಾವಿದ್ವಿ, ಮುಂದೊಂದು ದಿನ ಅಳಿಯಂದ್ರೆ ನಿನಗೆ ಸಹಾಯ ಮಾಡೇ ಮಾಡ್ತಾರೆ, ನನ್ನ ಮಾತು ಕೇಳು ಅಂತ ವಿದ್ಯಾನಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ವಿದ್ಯಾ ತಾಯಿ. ಆದರೂ ವಿದ್ಯಾ ಮನಸ್ಸಲ್ಲಿ ಇಲ್ಲ, ಯಾರು ಏನೇ ಹೇಳಿದ್ರು ಅಷ್ಟೇ, ನಾನು ಮಾತ್ರ ಸುಮ್ಮನೆ ಇರೋಕ್ಕಿಲ್ಲ, ಈ ವಿಷಯನ ಗೌಡ್ರ ತಾವ ಹೇಳಲೇಬೇಕು, ಹೇಳೇ ಹೇಳ್ತೀನಿ ಅಂತ ವಿದ್ಯಾ ಅನ್ಕೊತಾ ಇರ್ತಾರೆ. ಮತ್ತು ಈ ಕಡೆ ವಿನಂತಿ ಮತ್ತು ಸಾವಿತ್ರಿ, ಅವ್ವ ಆಗ್ತಾ ಇಲ್ಲ, ಈ ಹಂಪೆಯಲ್ಲಿ ಬದುಕಕ್ಕಂತೂ ನಮಗಂತೂ ಸಾಧ್ಯನೇ ಇಲ್ಲ, ನಾವು ಹೇಗಾದರೂ ಮಾಡಿ ಮತ್ತೆ ಮನೆಗೆ ಸೇರ್ಕೋಬೇಕು, ಏನಾದರೂ ಮಾಡವ್ವ ಅಂತ ಸಾವಿತ್ರಿ ಹತ್ರ ವಿನಂತಿ ಹೇಳ್ತಾ ಇರ್ತಾರೆ. ಆಗ ವಿನಂತಿ, ನೋಡಿ ಸಾವಿತ್ರಿ, ನಾವು ಹೇಗಾದರೂ ಮಾಡಿ ಮನೆ ತಾವ ಸೇರ್ಕೋಬೇಕು ಅಂದರೆ ಅವ್ವನ ಹತ್ರ ಅವ್ವನ ಕಾಲು ಹಿಡಿಬೇಕು, ಅವ್ವನ ಕಾಲು ಹಿಡಿದ್ರೆ ಖಂಡಿತವಾಗ್ಲೂ ನಮ್ಮನ್ನ ಮನೆ ಒಳಗಡೆ ಸೇರ್ಕೊತಾಳೆ, ಏನಾದರೂ ಮಾಡಲೇಬೇಕು ಅಂತ ಇಲ್ಲಿ ವಿನಂತಿ ಮತ್ತು ಸಾವಿತ್ರಿ ಮನೆ ಕಡೆ ಬರ್ತಾ ಇರ್ತಾರೆ. ಈ ಕಡೆ ಈಶ್ವರಿ ಅಂತೂ ಚಿತ್ರ ಹತ್ರ ಇಲ್ಲ, ಈ ನಮ್ಮ ವಿದ್ಯಾ ಏನೋ ಪ್ಲ್ಯಾನ್ ಮಾಡ್ತಾವಳೆ, ಅವಳು ಏನು ಪ್ಲ್ಯಾನ್ ಮಾಡಿದ್ರು ಕೂಡ ಅವಳು ತಾಯಿ ಆಗೋದಿಲ್ಲ ಅನ್ನೋದು ಸತ್ಯ ಮಾತ್ರ ಗ್ಯಾರಂಟಿನೇ. ನನಗೆ ಯಾಕೋ ತುಂಬಾ ಅನ್ನಿಸ್ತಾ ಇದೆ, ಅವಳಂತೂ ತಾಯಿ ಆಗ್ತಾ ಇಲ್ಲ, ಏನೋ ಮುಚ್ಚಿಡ್ತಿದ್ದಾಳೆ, ಅದೇನಂತ ತಿಳ್ಕೊಬೇಕಲ್ಲ, ಏನಾಗಿರ್ಬೋದು ಅಷ್ಟಕ್ಕೂ ಅಂತ ಇಲ್ಲಿ ಸಾವಿತ್ರಿ ಇಲ್ಲಿ ಈಶ್ವರಿ ಹೇಳ್ತಾ ಇರ್ತಾರೆ. ಅವ್ವ, ಏನು ಮಾತಾಡ್ತಾ ಇದೆಯಾ, ಪದೇ ಪದೇ ನಿನ್ಗೆ ಅದೇ ಅನುಮಾನನ, ನೋಡು ಅದು ನಿನ್ನ ತಲೆಯಿಂದ ತೆಗೆದಾಕ್ಬಿಡು, ವಿದ್ಯಾ ತಾಯಿ ಆಗ್ತಾ ಇರೋದು ದಿಟ್ಟಾನೇ ಅವ್ವ ಅಂತ ಚಿತ್ರ ಹೇಳ್ತಾರೆ. ಏಯ್ ಸುಮ್ಮನೆ ಇರೇ ನೀನು, ನಿನಗೇನೇ ಗೊತ್ತಿದೆ ಅಂತ ಕೇಳ್ತಾರೆ. ಆಗ ಚಿತ್ರ ಅವರು, ಅವ್ವ ನನಗಂತೂ ಸಾಕಾಯಿತು, ಈ ಮನೆ ಜವಾಬ್ದಾರಿ ಎಲ್ಲ ಆ ವಿದ್ಯನಿಗೆ ವಹಿಸಿಕೊಟ್ಟಿದ್ದಾರೆ, ಏನೇ ಬೇಕಾದರೂ ಕೂಡ ಆ ವಿದ್ಯನ ಹತ್ರ ಹೋಗಿ ನಾನು ಭಿಕ್ಷೆ ಬಿಡಬೇಕಾ, ನನ್ನಿಂದ ಆಗಲ್ಲವ್ವ, ಯಾಕೆ ಹಿಂಗೆ ಮಾಡ್ತಾರೋ ಏನೋ ಮಾವ ಅಂತ ಇಲ್ಲಿ ಚಿತ್ರ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ ಕಣೆ, ಎಲ್ಲ ನಾವು ಪಡ್ಕೊಂಡು ಬಂದಿರ್ಬೋದು, ನಮ್ಗೆ ಏನು ದುಡ್ಡು ಬೇಕಿದ್ರು ವಿದ್ಯನ ಹತ್ರನೇ ಕೇಳಬೇಕು, ಅದೇ ಗತಿ, ಕೇಳಿಲ್ಲ ಅಂದರೆ ಅದು ಸಿಗೋಕ್ಕಿಲ್ಲ ಬಿಡು ಅಂತ ಈಶ್ವರಿ ಹೇಳ್ತಾರೆ. ಅವಳ ಆಟನ ಆದಷ್ಟು ಬೇಗ ಮುರಿತೀನಿ, ಅವಳು ತಾಯಿ ಆಗಲ್ಲ ಅನ್ನೋ ಸತ್ಯನೂ ಕೂಡ ಮನೆಯವ್ರ ಮುಂದೆ ಹೇಳೇ ಹೇಳ್ತೀನಿ ಅಂತ ಈಶ್ವರಿ ಅನ್ಕೊತಾ ಇದ್ರೆ, ಈ ಕಡೆ ವಿದ್ಯೆ ಮಾತ್ರ, ಗೌಡ್ರೆ ನಿಮ್ಮ ತಾವ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಆಗ ಭದ್ರವರು, ಏನು ವಿದ್ಯಾ, ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ ಅಂತ ಕೇಳ್ತಾರೆ. ಗೌಡ್ರೆ, ಅದು ಏನಂದರೆ ನಾನು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ ಅಂತ ವಿದ್ಯಾ ಹೇಳ್ತಾರೆ. ಆಗ ವಿದ್ಯಾ, ಏನಾಯಿತು ನಿನಗೆ ಅಂತ ಕೇಳ್ತಾರೆ. ಅದು ಗೌಡ್ರೆ, ಅದು ಏನಾಯಿತು ಅಂದರೆ ನಾನು ನನ್ನ ಹೊಟ್ಟೆಯಲ್ಲಿ ಅಂತ ಹೇಳಕ್ಕೆ ಹೋಗ್ತಾರೆ. ಆಗ ಅಲ್ಲಿಗೆ ಚೆಲುವ ಮತ್ತು ವಿದ್ಯಾ ತಾಯಿ ಇಬ್ಬರು ಕೂಡ ಬರ್ತಾರೆ. ಬೇಡ ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ವಿದ್ಯೆಗೆ ಪ್ರಜ್ಞೆ ತಪ್ಪುತ್ತೆ. ಅದನ್ನು ನೋಡಿ ಭದ್ರ ಶಾಕ್ ಆಗ್ತಾರೆ. ವಿದ್ಯಾ, ಏನಾಯಿತು ವಿದ್ಯಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮುಂದೆ ಏನಾಗುತ್ತೆ, ಈಗಲಾದರೂ ವಿದ್ಯಾ ನಿಜವಾಗ್ಲೂ ತಾಯಿ ಆಗೇ ಬಿಡ್ತಾಳಂತ ಮುಂದೆ ಕಾದ ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.